ರಾಜ್ಯ ಮಟ್ಟದಲ್ಲಿ ಲಾಲ್ಬಾಗ್ನಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ನಾವು ಸಹ ಮಂಡ್ಯದಲ್ಲಿ ಪ್ರತಿ ವರ್ಷ ಈ ಒಂದು ಫ್ಲವರ್ ಶೋನ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿದೆ. ಅದೇ ರೀತಿಯಲ್ಲಿ ಕಳೆದ ವರ್ಷ ನಮ್ಮ ಶಾಸಕರು ಒಂದು ಸ್ವಲ್ಪ ಭಾಳ ವಿಜೃಂಭಣೆಯಿಂದ ಮಾಡೋ ಪ್ರಯತ್ನ ಮಾಡಿದರು. ಸೊ ಈ ವರ್ಷ ಅದಕ್ಕಿಂತಲೂ ಎಫೆಕ್ಟಿವ್ ಆಗಿ ಆಗಬೇಕು ಅಂತೇಳಿ ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ CEO, ಶಾಸಕರು, DC ಎಲ್ಲರೂ ಸೇರಿ ಮಾಡಿದ್ದಾರೆ. ಅದನ್ನು ಬಹುಶಃ ಉದ್ಘಾಟನೆ ಮಾಡಿದ್ದೀನಿ ಸಂತೋಷವಾಗಿ. ಜನ ಇದನ್ನು ನೋಡಿ ಇಲ್ಲಿ ಇವತ್ತು ಅನೇಕ ಖಾದಿ ಗ್ರಾಮೋದ್ಯೋಗದ್ದು ಮಾಡಿದ್ದಾರೆ. ಕ್ಷಯರೋಗದ ಇದನ್ನು ಲೋಗೋ ಹಾಕಿ ನಮ್ಮ 25ಕ್ಕೆ ಸಂಪೂರ್ಣ ಕ್ಷಯರೋಗದ ಮುಕ್ತಾಯ ಅನ್ನೋದನ್ನು ಮಾಡಬೇಕು ಅಂತ ರಾಜ್ಯದಲ್ಲಿ ಈಗ ಭಾಳಷ್ಟು ಕಡಿಮೆ ಆಗಿದೆ ಅಂತೆ. ಮತ್ತು ಅದೇ ರೀತಿ ಅನೇಕ ಗಿಡಗಳು ಮೇಲ್ಕೋಟೆಯ 1.5 ಲಕ್ಷ ಮತ್ತು ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ದೇವಾಲಯ ಮಾಡಿದ್ದಾರೆ. ಪ್ರವಾಸಿ ತಾಣ ಸಾಕಷ್ಟು ಎಲ್ಲ ಹೂಗಳನ್ನ ಡಿಫ್ರೆಂಟು ಇದನ್ನೆಲ್ಲ ಮಾಡಿದ್ದಾರೆ. ಸ್ವಲ್ಪ ಆಕರ್ಷಣೀಯವಾಗಿ ಮಾಡಿದ್ದಾರೆ. ಬಹುಶಃ ಈ ನಮ್ಮ ಜಿಲ್ಲೆ ಜನ, ನಗರದ ಜನ, ಮಂಡ್ಯ ಸುತ್ತಮುತ್ತ ಹಳ್ಳಿ ಜನ ಇದನ್ನು ನೋಡಿ. ರಾಜ್ಯ ಮಟ್ಟದಲ್ಲಿ ಲಾಲ್ಬಾಗ್ನಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ನಾವು ಸಹ ಮಂಡ್ಯದಲ್ಲಿ ಪ್ರತಿ ವರ್ಷ ಈ ಒಂದು ಫ್ಲವರ್ ಶೋನ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿದೆ. ಅದೇ ರೀತಿಯಲ್ಲಿ ಕಳೆದ ವರ್ಷ ನಮ್ಮ ಶಾಸಕರು ಒಂದು ಸ್ವಲ್ಪ ಭಾಳ ವಿಜೃಂಭಣೆಯಿಂದ ಮಾಡೋ ಪ್ರಯತ್ನ ಮಾಡಿದರು. ಸೊ ಈ ವರ್ಷ ಅದಕ್ಕಿಂತಲೂ ಎಫೆಕ್ಟಿವ್ ಆಗಿ ಆಗಬೇಕು ಅಂತೇಳಿ ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ CEO, ಶಾಸಕರು, DC ಎಲ್ಲರೂ ಸೇರಿ ಮಾಡಿದ್ದಾರೆ. ಅದನ್ನು ಬಹುಶಃ ಉದ್ಘಾಟನೆ ಮಾಡಿದ್ದೀನಿ ಸಂತೋಷವಾಗಿ. ಜನ ಇದನ್ನು ನೋಡಿ ಇಲ್ಲಿ ಇವತ್ತು ಅನೇಕ ಖಾದಿ ಗ್ರಾಮೋದ್ಯೋಗದ್ದು ಮಾಡಿದ್ದಾರೆ. ಕ್ಷಯರೋಗದ ಇದನ್ನು ಲೋಗೋ ಹಾಕಿ ನಮ್ಮ 25ಕ್ಕೆ ಸಂಪೂರ್ಣ ಕ್ಷಯರೋಗದ ಮುಕ್ತಾಯ ಅನ್ನೋದನ್ನು ಮಾಡಬೇಕು ಅಂತ ರಾಜ್ಯದಲ್ಲಿ ಈಗ ಭಾಳಷ್ಟು ಕಡಿಮೆ ಆಗಿದೆ ಅಂತೆ. ಮತ್ತು ಅದೇ ರೀತಿ ಅನೇಕ ಗಿಡಗಳು ಮೇಲ್ಕೋಟೆಯ 1.5 ಲಕ್ಷ ಮತ್ತು ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ದೇವಾಲಯ ಮಾಡಿದ್ದಾರೆ. ಪ್ರವಾಸಿ ತಾಣ ಸಾಕಷ್ಟು ಎಲ್ಲ ಹೂಗಳನ್ನ ಡಿಫ್ರೆಂಟು ಇದನ್ನೆಲ್ಲ ಮಾಡಿದ್ದಾರೆ. ಸ್ವಲ್ಪ ಆಕರ್ಷಣೀಯವಾಗಿ ಮಾಡಿದ್ದಾರೆ. ಬಹುಶಃ ಈ ನಮ್ಮ ಜಿಲ್ಲೆ ಜನ, ನಗರದ ಜನ, ಮಂಡ್ಯ ಸುತ್ತಮುತ್ತ ಹಳ್ಳಿ ಜನ ಇದನ್ನು ನೋಡಿ.